ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ, ನಮ್ಮ ಹಿರಿಯರು ಹೇಳ್ತಾರೆ, ನಾಳೆ ಅನ್ನುವ ಕೆಲಸವನ್ನು ಇಂದೇ ಮಾಡು ಅಂತ. ಆದರೆ ಕೆಲವ್ರು ಕೇಳೋದಿಲ್ಲ. ಅದಕ್ಕೆ ಈ ಪುಟ್ಟ ಕತೆ ಸರಿಯಾದ ಕತೆ ಅಂತ ನನಗನ್ಸುತ್ತೆ. ಒಂದು ದಿನ ಒಂದು ಇಲಿ ಒಂದು ದೊಡ್ಡ ಬಾಸ್ಕೆಟನ್ನು ನೋಡುತ್ತೆ, ಬುಟ್ಟಿಯನ್ನು ನೋಡುತ್ತೆ. ಆ ಬುಟ್ಟಿಯ ಮುಚ್ಚಳವನ್ನು ಗಟ್ಟಿಯಾಗಿ ಮುಚ್ಚಿರ್ತಾರೆ. ಅದರ ಹಲ್ಲಿನಿಂದ ಕಡಿಯೋಕ್ಕೆ ನೋಡುತ್ತೆ, ಕಡಿಯೋದಕ್ಕಾಗೋದಿಲ್ಲ. ಆದರೆ ವಾಸನೆ ನೋಡಿದಾಗ ಗೊತ್ತಾಗುತ್ತೆ, ಓಹೋ, ಇದರಲ್ಲಿ ಫ್ರೆಶ್ ಆಗಿ ಇರುವಂತಹ ಜೋಳ ಇದೆ ಅಂತ. ತಕ್ಷಣ ಏನು ಮಾಡುತ್ತೆ, ಆ ಕಡೆ ಈ ಕಡೆ ನೋಡುತ್ತೆ, ಅಲ್ಲೊಂದು ಚಾಕು ಇರುತ್ತೆ. ಚಾಕುವಿನಿಂದ ತಾನು ಹೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡಿಕೊಂಡು ಅದರ ಒಳಗಡೆ ಹೋಗುತ್ತೆ. ಒಳಗಡೆ ಹೋದರೆ ಅದಕ್ಕೆ ಹಬ್ಬನೋ ಹಬ್ಬ, ಫ್ರೆಶ್ ಆಗಿರೋ ಜೋಳ ಇರುತ್ತೆ. ಚೆನ್ನಾಗಿ ತಿಂದುಬಿಡುತ್ತೆ. ಚೆನ್ನಾಗಿ ತಿಂದು ಹೊರಗಡೆ ಬರೋದಕ್ಕೆ ನೋಡುತ್ತೆ. ಅದು ಹೊರಗಡೆ ಬರೋದಕ್ಕೆ ಆಗೋದೇ ಇಲ್ಲ. ಕಾರಣ ಏನಪ್ಪ ಅಂದರೆ, ಅದರ ಹೊಟ್ಟೆ ಗಣಪತಿ ಹೊಟ್ಟೆ ಥರ ಡುಮಣ ಆಗಿಬಿಟ್ಟಿರುತ್ತೆ. ಓಹೋ, ಏನು ಮಾಡೋದು ಅಂತ ಅಳ್ತಾ ಇರುತ್ತೆ. ಅದೇ ಸಮಯಕ್ಕೆ ಅಲ್ಲೊಂದು ಮೊಲ ಬರುತ್ತೆ. ಮೊಲ ಕೇಳುತ್ತೆ, ಮೊಲ ಹೀಗಾಗೋಯ್ತು, ನನಗೆ ದಯವಿಟ್ಟು ಸಹಾಯ ಮಾಡ್ತೀಯಾ, ಅಲ್ಲೆಲ್ಲೂ ಚಾಕು ಇರಬೇಕು ನೋಡು ಅಂತ. ಆದರೆ ಮೊಲ ಹೇಳುತ್ತೆ, ಇಲ್ಲ, ಇಲ್ಲೆಲ್ಲೂ ಚಾಕು ಕಾಣ್ತಾ ಇಲ್ಲ. ಆದರೆ ನಿನಗೆ ಸಹಾಯ ಮಾಡಬೇಕು ಅಂತ ತುಂಬ ಮನಸ್ಸಿದೆ. ಆದರೆ ನಾನು ಸಹ ನನ್ನ ಹಲ್ಲಿನಿಂದ ಇದನ್ನು ಕಡಿಯೋದಕ್ಕಾಗೋದಿಲ್ಲ, ಯಾಕೆಂದರೆ ತುಂಬ ಗಟ್ಟಿ ಇದೆ ಅಂತ. ಆದರೆ ಎಷ್ಟೇ ಆಗಲಿ ಸ್ನೇಹಿತ ಅಲ್ವಾ, ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಹೇಳುತ್ತೆ, ಒಂದು ಕೆಲಸ ಮಾಡು, ಬೆಳಗಿನ ಜಾವದವರೆಗೂ ನೀನು ಕಾಯಿ, ಆಗ ನಿನ್ನ ಹೊಟ್ಟೆ ಮತ್ತೆ ಸಪೂರ ಆಗತ್ತೆ, ಆಗ ನೀನು ಹೊರಗಡೆ ಬಂದುಬಿಡ್ಬೋದು ಅಂತ. ಆಗ ಆ ಇಲಿಗೆ ತುಂಬ ಖುಷಿಯಾಗತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಬೆಳಗಿನ ಜಾವದವರೆಗೂ ಕಾಯ್ತಾ ಇರುತ್ತೆ. ಬೆಳಗಿನ ಜಾವ ಆದ ತಕ್ಷಣ ಇನ್ನೇನು ಆ ಬಿಲದಿಂದ ಹೊರಗಡೆ ಬರಬೇಕು ಅನ್ನೋ ಅಷ್ಟರಲ್ಲಿ ಆ ಇಲಿಗೆ ಮತ್ತೆ ಆಸೆ ಆಗತ್ತೆ, ಇಲ್ಲ, ಇನ್ನೊಂದು ಚೂರು ಜೋಳ ತಿನ್ಬಿಡೋಣ, ಮತ್ತೆ ಇಷ್ಟೊಂದು ಫ್ರೆಶ್ ಆಗಿರೋ ಜೋಳ ಸಿಕ್ಕೋದಿಲ್ಲ ಅಂತ ಏನು ಮಾಡುತ್ತೆ, ಜೋಳವನ್ನು ಮೇಯೋದಕ್ಕೆ ಶುರು ಮಾಡುತ್ತೆ. ಮತ್ತೆ ಹೊಟ್ಟೆ ದಪ್ಪ ಆಗತ್ತೆ. ಆದರೆ ಈ ಸಲ ಅದು ಅಳಬೇಕಾದ್ರೆ ಮೊಲ ಬರೋದಿಲ್ಲ, ಬೆಕ್ಕು ಬರುತ್ತೆ. ಆ ಇಲಿ ಏನನ್ನಾದರೂ ಹೇಳೋದಕ್ಕಿಂತ ಮುಂಚೆನೇ ಆ ಬೆಕ್ಕು ಆ ಇಲಿಯನ್ನು ಹಿಡಿದು ತಿಂದುಬಿಡುತ್ತೆ. ಇದರ ಅರ್ಥ ಏನಪ್ಪ ಅಂತ ಅಂದರೆ, ನಾವು ಈ ಸಾಮಾನ್ಯವಾದ ಬಯಕೆಗಳು, ಊಟ, ಬಟ್ಟೆ, ಕೆಲವು ಜವಾಬ್ದಾರಿಗಳು, ಹೀಗೆ ನಾವೇನು ಮಾಡ್ಕೊಂಡ್ಬಿಟ್ಟಿರ್ತೀವಿ, ಇದಕ್ಕೆ ಅಂಟ್ಕೊಂಡು ಬಿಟ್ಟಿರ್ತೀವಿ ವಿನಃ ನಮ್ಮ ಮುಂದಿನ ಗುರಿ ಯಾವಾಗಲೂ ಭಗವಂತ ಆಗಿರಬೇಕು, ನಾನು ಧರ್ಮ ಮಾರ್ಗದಲ್ಲಿ ಇರಬೇಕು, ನಾನು ಭಗವಂತನ ನಾಮಸ್ಮರಣೆ ಮಾಡಬೇಕು, ಆಗ ನನಗೆ ಮೋಕ್ಷ ಸಿಕ್ಕತ್ತೆ ಅನ್ನೋದನ್ನೇ ನಾವು ಮರೆತು ಬಿಡ್ತೀವಿ. ಈ ಮಾಯೆಯಲ್ಲಿ ಸಿಲುಕಿ ನಾನು ನನ್ನದು ಅನ್ನೋ ಆಸೆನಲ್ಲೇ ನಾವು ಇರ್ತೀವೇ ವಿನಃ ನಾನು ಭಗವಂತನನ್ನು ಸೇರಬೇಕು, ಈ ಆತ್ಮ ಭಗವಂತನಿಗೆ ಸೇರಿದ್ದು ಅನ್ನೋದನ್ನೇ ಮರೆತು ಬಿಡ್ತೀವಿ. ಆಗ ಏನಾಗುತ್ತೆ, ಆ ಇಲಿಯ ಪರಿಸ್ಥಿತಿಯೇ ನಮಗೂ ಆಗತ್ತೆ. ಹಾಗಾಗಿಯೇ ನಮಗೆ ಈ ಭೂಲೋಕದಲ್ಲಿ ಕಷ್ಟ ಅಂತ ಹೇಳ್ತಾರೆ. ಒಮ್ಮೆ ಯೋಚನೆ ಮಾಡಿ, ಹಾಗೆ ಭಗವಂತನ ನಾಮಸ್ಮರಣೆ ಮಾಡಿ. ಥ್ಯಾಂಕ್ ಯು.